ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಮತ್ತೊಮ್ಮೆ ಉತ್ತರಗಳನ್ನ ಕೊಡ್ತಾ ಇದ್ದು, ಈ ಚಿದ್ವಸ್ತುವೇ ಮನಸ್ಸಾಗಿ ಅಂತಃಕರಣವಾಗಿ ಕೊನೆಗೆ ಜೀವಾತ್ಮನೂ ಎನಿಸಿಕೊಂಡು ಏನಾಗ್ತದೆ, ಇಲ್ಲಿ ಬಿಂಬವೇ ಪ್ರತಿಬಿಂಬವಾಗಿ, ಆ ಪ್ರತಿಬಿಂಬವೇ ಅಂತಃಕರಣದಲ್ಲಿ ಕಾಣಿಸ್ಕೊಂಡಂಥ ಆ ಪ್ರತಿಬಿಂಬವೇ ಜೀವಾತ್ಮನ ಅನಿಸ್ಕೊಂಡು ನಾನು ಸಂಸಾರಿ ಅಂದ್ಕೊಂಡು ನಾನು ದುಃಖಿ ಅಂತ ಅಂದ್ಕೊಂಡು ಕಷ್ಟಪಡ್ತಾ ಇದೆ. ಸಾಲದಕ್ಕೆ ಏನು ಮಾಡ್ತಾ ಇದೆ? ಅಸಾರವಾಗಿ ಅಪಾರವಾಗಿರುವ ಸಂಸಾರವೆಂಬ ವಿಕಾರ ವ್ಯವಹಾರಗಳಲ್ಲಿ ತೊಡಗಿ ಹೋಗ್ತಾನೆ. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಬಿಂಬದ ಪ್ರತಿಬಿಂಬಗಳು ನಾವು, ಅಂದರೆ ಪರಮಾತ್ಮನ ಪ್ರತಿಬಿಂಬ ನಾವು ಜೀವಾತ್ಮ ಅಂದ್ಕೊಂಡಿದ್ದೀವಿ. ಚೇತನ ವಸ್ತು ನಾವು ಜಡತ್ವವನ್ನು ಪಡ್ಕೊಂಡಿದ್ದೀವಿ. ಈಗೇನು ಮಾಡ್ತಾ ಇದ್ದೀವಿ? ಅಪಾರವಾಗಿರುವ ಸಂಸಾರವೆಂಬ ವಿಕಾರ ವ್ಯವಹಾರಗಳಲ್ಲಿ ತೊಡಕೊಂಡಿದ್ದೀವಿ. ಇದೇ ನಿಜ, ಹೌದಲ್ವಾ? ಇದು ನಮಗೆ ಹೇಳ್ತಾ ಇರೋ ಮಾತು. ಚೇತನ ವಸ್ತು ಅಂತಂದರೆ ಯಾರು? ನಾವೇ. ಆ ಚೇತನ ವಸ್ತುವೇ ಜಡವಾಗಿ ಈಗ ಸಂಸಾರಿಗಳಾಗಿ ತಾಪತ್ರಯಗಳಲ್ಲೋ ವಿಕಾರ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡು, ವಿಕಾರ ವ್ಯವಹಾರಗಳು ಅಂದ್ರೇನು? ಅನೇಕ ಮಾರ್ಪಾಡುಗಳನ್ನು ಹೊಂದುತ್ತಾ ಇರ್ತದೆ ವ್ಯವಹಾರಗಳು. ಅಂಥ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡು ತಾಪತ್ರಯಗಳಿಂದ ನೊಂದು ಬೆಂದು ಕಾಮಕ್ರೋಧಗಳಿಂದ ಒದ್ದಾಡುವಂತೆ ಆಗಿದೆ. ಇನ್ನು ಮುಂದುವರೆದು ಶಿವ ಹೇಳ್ತಾನೆ, ಗುಂಪಿನಿಂದ ಚದುರಿದ ಹೆಣ್ಣು ಹುಲ್ಲೆಯಂತೆ ಭಯಪರವಶವಾಗಿ ಹುಟ್ಟಿದಾಗ ಪ್ರಕಟವಾಗುತ್ತಾ ಸತ್ತಾಗ ಮರೆಯಾಗುತ್ತಾ ತೊಳಲುವುದು. ಈ ದೇಹವನ್ನೇ ನಾನು ಅಂದ್ಕೊಂಡಾದ್ಮೇಲೆ ಈಗ ಈ ದೇಹ ಏನಾಗುತ್ತೆ? ಈಗ ಗುಂಪಿನಿಂದ ಚದುರಿದ ಹೆಣ್ಣು ಹುಲ್ಲೆಯಂತೆ. ಒಂದು ಹೆಣ್ಣು ಜಿಂಕೆ ಗುಂಪಿನಲ್ಲಿ ಮೇಯ್ತಾ ಇರ್ತದೆ, ಅಕಸ್ಮಾತ್ತಾಗಿ ಬೇರ್ಪಾಡಾಗ್ಬಿಡ್ತದೆ. ಈಗ ಏನಾಗುತ್ತೆ? ಅದು ಎಲ್ಲೆಲ್ಲಿಯೋ ದಿಕ್ಕೆಟ್ಟು ಅಲಿಯುವಂತ ಆಗ್ಬಿಡ್ತದಲ್ಲ. ಆ ರೀತಿಯಲ್ಲಿ ಹುಟ್ಟಿದಾಗ ಪ್ರಕಟವಾಗುತ್ತಾ, ಯಾವುದು? ದೇಹ ಹುಟ್ಟಿದಾಗ ಪ್ರಕಟವಾಗುತ್ತೆ, ಸತ್ತಾಗ ಮರೆಯಾಗುತ್ತಾ ತೊಳಲುವುದು. ಕಷ್ಟಗಳಿಗೆ ಒಳಗಾಗಿ ಇದು ತೊಳಲ್ತಾ ಇದೆ. ತನ್ನ ಸಂಕಲ್ಪದ ಬಲದಿಂದಲೇ ಸಂಭವಿಸಿದ ನಾನಾ ಭ್ರಾಂತಿಮಯ ವ್ಯಾಪಾರಗಳಲ್ಲಿ ಸಿಕ್ಕಿಕೊಂಡು, ನಮ್ಮ ಕಷ್ಟ ಸುಖಗಳಿಗೆ ಯಾರು ಕಾರಣ? ನಾನೇ ಮಾಡ್ತಕ್ಕಂಥ ಸಂಕಲ್ಪಗಳು. ಅರ್ಥ ಆಗ್ತಿದಲ್ವಾ? ನಾನು ಮಾಡ್ತಕ್ಕಂಥ ಸಂಕಲ್ಪ ವಿಕಲ್ಪಗಳಿಂದ ಈ ಭ್ರಾಂತಿಮಯವಾದ ವ್ಯವಹಾರಗಳಲ್ಲಿ ಸಿಕ್ಕಿಕೊಂಡು ತನಗೆ ತಾನೇ ಹೆದರುತ್ತಾ ತಾನಾಗಿ ಕಲ್ಪಿಸಿಕೊಂಡ ಬೇತಾಳ ಭ್ರಾಂತಿಯಲ್ಲಿ ಸಿಕ್ಕಿ ಒದ್ದಾಡುವ ಹೆಣ್ಣು ಮಗುವಿನಂತೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಓಡಿ ಹೋಗುವುದು. ಈ ಚೇತನ ವಸ್ತು ಇಷ್ಟೆಲ್ಲ ಅನರ್ಥಕ್ಕೆ, ಅವಘಡಕ್ಕೆ ಕಾರಣವನ್ನು ಮಾಡಿಕೊಂಡಿದೆ. ಬಿಂದು ಮಾತ್ರವಾದ ಮಧುರತೆಯನ್ನು ತಾನೇ ಕಲ್ಪಿಸಿಕೊಂಡು ಮುಳ್ಳು ಕಂಟೆಗಳನ್ನು ತಿನ್ನುವ ಹೆಣ್ಣು ಒಂಟೆಯಂತೆ ವಿಷಯ ವ್ಯಾಪಾರಗಳಲ್ಲಿ ಸುಖವನ್ನು ಹುಡುಕುತ್ತಾ ಯಾವುದೋ ಒಂದು ಸಣ್ಣ ವಿಷಯದಲ್ಲಿ ಸಿಕ್ಕಿ ಹಾಕಿಕೊಂಡು ಭ್ರಷ್ಟವಾಗಿ ದೋಷವನ್ನು ಹೊಂದಿ ಇನ್ನೂ ದೋಷಮತೆಯಾಗಿ ಅಧೋಗತಿಗೆ ಇಳಿಯುವುದು. ಅಂದರೆ ಒಂದು ಸಣ್ಣ ಹನಿ ಸುಖಕ್ಕೆ, ಸಣ್ಣ ಹನಿ ಮಧುರವಾದ ರಸವನ್ನು ಕುಡಿಯೋದಕ್ಕೋಸ್ಕರ ಒಂದಷ್ಟು ಚಿಕ್ಕ ಸುಖ ಇಷ್ಟೇ ಇರೋದು, ಅದನ್ನು ತಿನ್ನೋಕ್ಕೋಸ್ಕರ ಒಂದು ಮುಳ್ಳು ಕಂಟೆನೇ ತಿಂದ ಹೆಣ್ಣು ಒಂಟೆಯಂತೆ. ಆ ಮುಳ್ಳು ಕಂಟೆ ಒಳಗೆ ಒಂದೇ ಒಂದು ಹನಿ ರಸ ಸಿಗ್ಬೋದೇನೋ, ಅದನ್ನು ತಿನ್ನೋಕ್ಕೋಸ್ಕರ ಇಡೀ ಮುಳ್ಳು ಕಂಟೆಯನ್ನು ತಿನ್ನಬೇಕು. ಅದು ಮುಳ್ಳು ಕಂಟೆಯನ್ನು ತಿನ್ನಬೇಕು. ಆ ಹೆಣ್ಣು ಒಂಟೆಯಂತೆ ವಿಷಯ ವ್ಯಾಪಾರಗಳಲ್ಲಿ ಇಡೀ ಒಂದು ಮುಳ್ಳು ಕಂಟೆಯನ್ನು ತಿಂದರೆ ಒಂದು ಹನಿ ರಸ ಹೇಗೆ ಸಿಗ್ತದೋ ಹಾಗೆ ಈ ವಿಷಯ ವ್ಯಾಪಾರದ ಸುಖದಲ್ಲಿ ಕೂಡ ಕಿಂಚಿತ್ತು ಒಂದು ಹನಿಯಷ್ಟು ಮಾತ್ರ ಸುಖ ಸಿಗ್ತದೆ. ಆದರೆ ಆ ಬೆಟ್ಟದಷ್ಟು ಕಷ್ಟವನ್ನು ನಾವು ಪಡಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಸಣ್ಣ ವಿಷಯದಲ್ಲಿ ಸಿಕ್ಕಿ ಹಾಕಿಕೊಂಡು ಭ್ರಷ್ಟವಾಗಿ ದೋಷವನ್ನು ಹೊಂದಿ ಇನ್ನೂ ದೋಷಮತೆಯಾಗಿ ಅಧೋಗತಿಗೆ ಇಳಿಯುವುದು. ಇನ್ನಷ್ಟು ದುಃಖಕ್ಕೆ ಒಳಗಾಗತ್ತೆ ಹೊರತು ಅದು ಮೇಲ್ಮಟ್ಟಕ್ಕೆ ಬರೋದಿಲ್ಲ. ಅಂದರೆ ದೇಶ ಕಾಲಗಳನ್ನು ಅಂಗೀಕರಿಸುವುದು. ದೇಶ ಅಂದರೆ ಇದ್ದ ಸ್ಥಳವನ್ನು ಅಂಗೀಕರಿಸ್ತೀವಿ, ಆ ಸಮಯವನ್ನು ಅಂಗೀಕರಿಸ್ತೀವಿ. ಅಂದರೆ ಊರ್ಧ್ವ ಅಧೋಗತಿಗಳನ್ನು, ಉಚ್ಛ್ರಾಯ ಮತ್ತು ಹೀನ ಸ್ಥಿತಿಗಳನ್ನು ಅಂಗೀಕರಿಸಿದಂತೆಯೇ ಆಯಿತು. ಏನೂ ಅಲ್ಲದ ಕಾಲಾತೀತನಾಗಿದ್ದಂಥ ನಾನು ಅಥವಾ ಚೇತನ ವಸ್ತು ಈಗ ಏನಾಯಿತು? ಕಾಲಕ್ಕೆ ಒಳಗಾಯಿತು, ದೇಶಕ್ಕೆ ಒಳಗಾಯಿತು. ಎಲ್ಲವನ್ನೂ ವ್ಯಾಪ್ತಿಯಲ್ಲಿ ಸಮಷ್ಟಿ ರೂಪದಲ್ಲಿದ್ದವನು ವ್ಯಷ್ಟಿ ರೂಪದಲ್ಲಿ ಬಂದು ದುಃಖಕ್ಕೆ ಅಧೋಗತಿಯಲ್ಲಿ ಸಿಕ್ಕಿ
ಹೀನಾಯ ಸ್ಥಿತಿಗೆ ಹೋಗಿದಂತೆ ಆಯಿತು ಅಂತ ಇಲ್ಲಿ ಶಿವ ಹೇಳ್ತಾ ಇದ್ದಾನೆ. ಹೀಗೆ ಸಂಕಟ ಪರಂಪರೆಗಳಲ್ಲಿ ಸಿಕ್ಕಿಕೊಂಡು ಬಹು ಕಷ್ಟಪಡುತ್ತಾ ಒಂದು ದುಃಖದಿಂದ ತಪ್ಪಿಸಿಕೊಳ್ಳಬೇಕು ಎಂದುಕೊಂಡು ಆ ಪ್ರಯತ್ನದಲ್ಲಿ ಇನ್ನೊಂದು ದುಃಖದಲ್ಲಿ ಬೀಳುತ್ತಾ ವಿಪತ್ತಿನಲ್ಲಿ ಮುಳುಗಿ ಹೋಗುವುದು ಚೇತನ ವಸ್ತುವಿನ ದುರ್ಗತಿ ಅಥವಾ ನಮ್ಮಗಳ ದುರ್ಗತಿ ಯಾವ ರೀತಿಯಲ್ಲಿ ಆಯಿತು ಅಂದರೆ, ಇಲ್ಲಿ ಚೇತನ ವಸ್ತು ಚೈತ್ಯ ವಸ್ತು ಅಂತ ಅಂದರೆ ನಾವುಗಳೇ, ದೇಹಧಾರಿಯಾದ ನಾವುಗಳಲ್ಲ, ದೇಹದೊಳಗಿರುವ ನಮ್ಮನ್ನು ಕುರಿತು ಹೇಳ್ತಾ ಇರ್ತಕ್ಕಂಥದ್ದು. ಅದರಿಂದ ಇಲ್ಲಿ ನಾನು ನಮ್ಮನ್ನು ನಾವು ಅಂತ ಹೇಳ್ತಾ ಬರ್ತೀನಿ, ಸುಲಭವಾಗಿ ಅರ್ಥ ಆಗುತ್ತೆ. ಒಂದು ದುಃಖದಿಂದ ತಪ್ಪಿಸಿಕೊಳ್ಳಬೇಕು ಎಂದುಕೊಂಡು ಆ ಪ್ರಯತ್ನದಲ್ಲಿ ಇನ್ನೊಂದು ದುಃಖದಲ್ಲಿ ಬೀಳುತ್ತಾ ವಿಪತ್ತಿನಲ್ಲಿ ಮುಳುಗಿ ಹೋಗುವುದು ಯಾವುದು? ಈ ಚೈತ್ಯ ವಸ್ತು ಅಥವಾ ನಾವುಗಳು. ನಾನಾ ವಿಧವಾದ ಅನರ್ಥ ಗಣಗಳಿಗೆ ಗುರಿಯಾಗಿ, ನಾನಾ ವಿಧವಾದ ಅನರ್ಥ ಗಣಗಳಿಗೆ, ಅನರ್ಥ ಗಣಗಳು ಅಂದ್ರೇನು? ಬರೀ ಅನಿಷ್ಟಗಳೇ. ಆ ಗಣಗಳು ಅಂದ್ರೇನು? ದೊಡ್ಡ ದೊಡ್ಡ ಗುಂಪು. ಬರೀ ಅನಿಷ್ಟಗಳ ಗುಂಪಿಗೆ ಗುರಿಯಾಗಿ ಪರವಶವಾಗಿ ವ್ಯಾಪಾರ ಮಾಡುತ್ತಾ ಅಂದರೆ ಜೀವನ ಮಾಡುತ್ತಾ ಕಷ್ಟದಿಂದ ಕಷ್ಟಕ್ಕೆ ಬೀಳುತ್ತಾ ಪರಿತಾಪ ಸಂತಾಪ ಅನುತಾಪಗಳಿಂದ ತಪ್ತವಾಗಿ ಹೋಗಿದ್ದೇವೆ. ನಮ್ಮಗಳ ಸ್ಥಿತಿ ಏನಾಗಿದೆ? ನಿಜವಾದ ಚೇತನ ವಸ್ತುವಾದಂಥ ಪರಮಾತ್ಮ ವಸ್ತುವಾದಂಥ ನಾವು ಈ ರೀತಿಯಲ್ಲಿ ಜಡತ್ವವನ್ನು ಹೊಂದಿ ಈ ಕಷ್ಟ ಪರಂಪರೆಯನ್ನು ಪಡ್ತಾ ಇದ್ದೀವಿ. ಇನ್ನು ಶಿವ ಮುಂದುವರೆದು ಹೇಳ್ತಾನೆ, ಹೀಗೆ ಕ್ರಮವಾಗಿ ಸ್ಥಾವರ ಜಂಗಮ ತಿರ್ಯಗಾದಿ ಯೋನಿಗಳಲ್ಲಿ ಪರಿಭ್ರಮಿಸಿ. ನಾವೇನು ಮನುಷ್ಯರಾಗೆ ಹುಟ್ಟುತ್ತಾ ಇರ್ತೀವ? ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಸ್ಥಾವರ ಜಂಗಮ ತಿರ್ಯಗಾದಿ ಯೋನಿಗಳಲ್ಲಿ ಪರಿಭ್ರಮಿಸಿ ಅಂದರೆ ಸುತ್ತಿ ಅಲ್ಲೆಲ್ಲ ಹುಟ್ಟಿ ಮಾನವ ಜನ್ಮಕ್ಕೆ ಬಂದು ಬುದ್ಧಿ ಬಲವನ್ನು ಬೆಳೆಸಿಕೊಂಡರೂ ತನ್ನ ಸಾಹಸದಿಂದಲೇ ಚಿತ್ರ ವಿಚಿತ್ರಗಳನ್ನೆಲ್ಲ ನಿರ್ಮಾಣ ಮಾಡಿಕೊಂಡು ತನಗೆ ಬಂಧನವಾಗಿರುವ ಸ್ಥಿತಿಯನ್ನು ಏರ್ಪಡಿಸಿಕೊಳ್ಳುವುದು. ನಮಗಿರ್ತಕ್ಕಂಥ ಶಕ್ತಿಯನ್ನೆಲ್ಲ ಏನು ಮಾಡ್ತೀವಿ ಅಂದರೆ, ಎಲ್ಲಿಗೆ ಉಪಯೋಗಿಸ್ತೀವಿ ಅಂದರೆ ಸಂಕಲ್ಪ ವಿಕಲ್ಪಗಳನ್ನು ಮಾಡುವುದರಲ್ಲಿ ಹೆಚ್ಚು. ಏನು ಸುಮ್ಮನೆ ಸಂಕಲ್ಪ ವಿಕಲ್ಪ ಅಲ್ಲ, ಚಿತ್ರ ವಿಚಿತ್ರವಾದ ಸಂಕಲ್ಪಗಳು. ನಾನೊಬ್ಬ ರಾಜ್ಕುಮಾರ್ನಾಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಬರೀ ರಾಜ್ಕುಮಾರ್ನಾಗಿದ್ರೆ ಏನೂ ಚೆನ್ನಾಗಿರೋದಿಲ್ಲ. ಈಗೇನು ಮಾಡಬೇಕು? ಅಕ್ಕಪಕ್ಕದ ಶತ್ರು ರಾಜರುಗಳನ್ನು ನಿರ್ಮಾಣ ಮಾಡ್ಕೊಬಿಡ್ತೀನಿ. ಆ ಕಡೆಯಿಂದ ಇನ್ಯಾವುದೋ ದೊಡ್ಡ ಕೋಟೆಯನ್ನು, ನದಿಯನ್ನು, ಮತ್ತು ಇನ್ಯಾವುದೋ ವಿಚಿತ್ರ ಸಂದರ್ಭಗಳನ್ನು ಇನ್ನೇನೇನೋ ಪರಿಕಲ್ಪನೆ ಮಾಡಿಕೊಂಡು ನಾನೇನು ಮಾಡ್ತೀನಿ? ಸಂಕಲ್ಪಗಳನ್ನ ಮಾಡ್ಕೊಂಡಾಗ ಅವೆಲ್ಲ ಸಿದ್ಧವಾಗಿಬಿಡುತ್ತೆ. ಅದನ್ನು ಅನುಭವಿಸೋಕೆ ಅದೆಷ್ಟೋ ಜನ್ಮಗಳು. ಈ ರೀತಿಯಲ್ಲಿ ನಮ್ಮ ಸಂಕಲ್ಪ ಚಿತ್ರ ವಿಚಿತ್ರಗಳನ್ನೆಲ್ಲ ನಿರ್ಮಾಣ ಮಾಡಿಕೊಂಡು ತನಗೆ ಬಂಧನವಾಗಿರೋ ಸ್ಥಿತಿಯನ್ನು ಏರ್ಪಾಡು ಮಾಡಿಕೊಳ್ಳುವುದು. ಚೇತನ ವಸ್ತು ಏನಾಯಿತು? ಈಗ ಜಡವಾಗಿ ಈಗ ಈ ರೀತಿಯಲ್ಲಿ ಅಜ್ಞಾನಕ್ಕೆ ಒಳಗಾಗಿ ಚಿತ್ರ ವಿಚಿತ್ರ ಸಂಕಲ್ಪ ಮಾಡಿಕೊಂಡು ಬಂಧನವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಂಡು ಜನ್ಮಾಂತರಗಳನ್ನ ಏರ್ಪಾಡು ಮಾಡ್ಕೊಳ್ತೇವೆ ಹೊರತು ಬಿಡುಗಡೆ ಮಾಡಿಕೊಳ್ಳುವ ಕಡೆ ಮನಸ್ಸೇ ಆಗಲಿಲ್ಲ. ಎಲ್ಲೆಲ್ಲಿಯೂ ಯಾವುದನ್ನು ಕಂಡರೂ ಭಯಪಡುತ್ತಾ ಪ್ರಾಣವೇ ಹೋಗುವುದೆಂಬ ಸ್ಥಿತಿಗೆ ಬಂದು ನೀರು ಒಣಗಿದಾಗ ಒದ್ದಾಡುವ ಮೀನಿನಂತೆ ಒದ್ದಾಡುವುದು. ನೀರು ಒಣಗಿಬಿಟ್ರೆ ಅಲ್ಲಿರುವ ಮೀನುಗಳೆಲ್ಲ ಒದ್ದಾಡಿ ಪ್ರಾಣ ಬಿಡುವಂತೆ ಇಲ್ಲಿ ಎಲ್ಲೆಲ್ಲಿ ಯಾವುದನ್ನು ಕಂಡರೂ ಭಯ. ಇವತ್ತೆಲ್ಲ ಅದೇ, ಎಲ್ಲ ಜೀವರಾಶಿಗಳಿಗೂ ಏನು ಭಯ. ಯಾಕೆ? ಪ್ರಾಣ ಹೋಗ್ಬಿಡ್ತದೆ ಅಂತ ಪ್ರಾಣ ಭಯ ಬಂದು ಕೂತ್ಕೊಂಡಿದೆ. ಈಗ ಬಾಲ್ಯದಲ್ಲಿ ಯಾವುದೊಂದಕ್ಕೂ ಪರತಂತ್ರವಾಗಿದ್ದು, ಯೌವನದಲ್ಲಿ ಚಿಂತೆಯಿಂದ ಬಳಲುತ್ತಿದ್ದು, ವಾರ್ಧಕ್ಯದಲ್ಲಿ ಅತಿ ದುಃಖದಿಂದ ಆರ್ತವಾಗಿದ್ದು, ಕರ್ಮವಶದಿಂದ ಮೃತವಾಗುವುದು. ದೇಹ ಹೆಂಗೋಯ್ತು ಕೇಳಿದ್ರಲ್ಲ, ಶಿವನ ಕೇಳಿದ್ರಲ್ಲ ವಸಿಷ್ಠರು, ಇದು ಹೇಗೆ ಹುಟ್ಟುತ್ತದೆ ಹೇಗೆ ಸಾಯ್ತದೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಈಗ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲವನ್ನ ಮಾಡ್ಕೊಂಡಂಥ ಈ ಚೇತನ ವಸ್ತು ಕೊನೆಗೆ ಏನಾಗುತ್ತೆ ಅಂದರೆ, ಬಾಲ್ಯದಲ್ಲಿ ಯಾವುದೊಂದಕ್ಕೂ ಪರತಂತ್ರವಾಗಿತ್ತು. ಅಂದರೆ ಬಾಲ್ಯಾವಸ್ಥೆ ಏನು? ಪ್ರತಿಯೊಂದಕ್ಕೂ ಬೇರೆಯವ್ರನ್ನ ಅವಲಂಬಿಸಿರ್ಬೇಕು. ಹಿರಿಯರು ಯಾರಾದರೂ ಒಬ್ಬರು ನೋಡ್ತಾನೆ ಇರಬೇಕು. ಊಟ ತಿನ್ನಿಸೋದ್ರಿಂದ, ಸ್ವಚ್ಛ ಮಾಡೋದ್ರಿಂದ, ಸ್ನಾನ ಮಾಡಿಸೋದ್ರಿಂದ, ಸಂಪೂರ್ಣವಾಗಿ ನಮ್ಮನ್ನು ದೊಡ್ಡವ್ರು ನೋಡ್ಕೊಂಡ್ರೆ ಮಾತ್ರ ಬಾಲ್ಯದಲ್ಲಿ ನಮ್ಮ ಜೀವನ ನಡೆಯೋದು. ಅಲ್ಲಿ ಪರತಂತ್ರ ಆಯಿತು. ಯೌವನದಲ್ಲಿ ಬರೀ ಚಿಂತೆಗಳು, ವ್ಯಾವಹಾರಿಕ ಚಿಂತೆ, ಸಂಸಾರದ ಚಿಂತೆ, ಉದ್ಯೋಗದ ಚಿಂತೆಗಳ ಲೆಕ್ಕವಿಲ್ಲದಷ್ಟು ಚಿಂತೆಗಳು. ಇನ್ನು ವಾರ್ಧಕ್ಯದಲ್ಲಿ ಮುದಿತನದಲ್ಲಿ ಅತಿ ದುಃಖದಿಂದ ಆರ್ತನಾಗಿದ್ದು, ವಾರ್ಧಕ್ಯದಲ್ಲಿ ಯಾಕೆ ದುಃಖ? ಮಕ್ಕಳು ಮರಿ ನೆಟ್ಟಾಗಿ ನೋಡ್ಕೊಳ್ಳಿಲ್ಲ ಅಂತ, ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ, ಅಥವಾ ಆರೋಗ್ಯ ಸರಿ ಇರಲಿಲ್ಲ, ಸಂಸಾರದಲ್ಲಿ ದುಃಖ, ಆದಾಯ ಇಲ್ಲ, ನಷ್ಟ, ನಾನಾ ಥರದ ಚಿಂತೆ ಮುದಿತನದಲ್ಲಿ.
ಇವೆಲ್ಲವನ್ನು ಕರ್ಮವಶದಿಂದ ಮೃತವಾಗುವುದು. ಇಷ್ಟೆಲ್ಲ ಅನುಭವಿಸೋದ್ರ ಜೊತೆಗೆ ಕರ್ಮವಶವಾಗಿ ಮೃತ್ಯುವಾಗುವುದು. ಯಾವ ಕರ್ಮವಶದಿಂದ ನಾವು ಯಾವ ಕರ್ಮವನ್ನು ಇಷ್ಟೆಲ್ಲವನ್ನು ಮಾಡಿಕೊಂಡು ಪ್ರತಿನಿತ್ಯ ಯಾವ ಕರ್ಮವನ್ನು ಮಾಡ್ತಾ ಇರ್ತೀವಲ್ಲ, ಆ ಕರ್ಮದ ಫಲವಾಗಿ ಈ ಮುಂದೆ ಯಾವ ದೇಹವನ್ನು ಹೊಂದಬೇಕು, ಇಲ್ಲಿ ಯಾವ ಥರದ ನರಳಾಟ ದುಃಖ ಬಂದಿರ್ತದೋ ಅದನ್ನು ಕರ್ಮವಶದಿಂದ ಮೃತ್ಯುವಾಗುವುದು. ಯಾರಿಗೆ? ಈ ಚೇತನ ವಸ್ತುವಿಗೆ, ಚಿತ್ತಿಗೆ. ಚಿತ್ತೇನಾಗಿದೆ? ಈಗ ದೇಹವಾಗಿ ಬದಲಾಗಿದೆ, ಅಂತಃಕರಣವಾಗಿ ಬದಲಾಗಿದೆ, ಜೀವವಾಗಿ ಬದಲಾಗಿದೆ, ಜಡತ್ವವನ್ನು ಹೊಂದಿದೆ. ಚೇತನವೇ ಆಗಿದ್ರೂ ಜಡತ್ವವನ್ನು ಹೊಂದಿದೆ. ಚೇತನವೇ ಆಗಿರ್ತದೆ, ಆದರೆ ಮೃತ್ಯುವನ್ನು ಹೊಂದುತ್ತದೆ. ಎಷ್ಟು ವಿಸ್ಮಯ, ಎಷ್ಟೊಂದು ಆಶ್ಚರ್ಯಕರದ ವಿಚಾರ ಅಂತ ನಾವು ನೋಡಬೇಕು ಇದನ್ನ. ಈಗ ಗುರುಗಳು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.